ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಒಬ್ಬ 18 ವರ್ಷದ ಹುಡುಗಿ ಶ್ವೇತಾ ಬೆಳಗ್ಗೆ ಎದ್ದಾಗ ತನ್ನ ತಾಯಿ ಸುನೀತಾ ತನ್ನ ತಂದೆ ಶಿವಕುಮಾರರ ಕೊಠಡಿಯಿಂದ ಹೊರಬರುವುದನ್ನು ಗಮನಿಸುತ್ತಾಳೆ. ಆಗ ಸುನೀತಾಳ ಕೂದಲು ಗಲೀಜಾಗಿರುತ್ತದೆ ಮತ್ತು ಅವಳು ತೂಗಾಡುತ್ತಾ ನಡೆಯುವುದನ್ನು ಕಾಣುತ್ತಾಳೆ. ಹಲವು ದಿನಗಳವರೆಗೆ ಇದೇ ರೀತಿಯ ದೃಶ್ಯವನ್ನು ಕಂಡಾಗ ಶ್ವೇತಾ ಆಶ್ಚರ್ಯಚಕಿತಳಾಗುತ್ತಾಳೆ ಮತ್ತು ಸತ್ಯವನ್ನು ಕಂಡುಹಿಡಿಯಲು ಒಂದು ದಿನ ತನ್ನ ತಂದೆಯ ಕೊಠಡಿಯಲ್ಲಿ ರಹಸ್ಯವಾಗಿ ಮಲಗುತ್ತಾಳೆ. ಸ್ನೇಹಿತರೆ, ಆನಂತರ ಏನಾಗುತ್ತೆ ಎಂದರೆ ಅದನ್ನು ನೋಡಿದರೆ ನೀವು ನಂಬಲಾರಿರಿ. ಸಂಪೂರ್ಣ ಕತೆ ಮತ್ತು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಇಲ್ಲಿ ಶಿವಕುಮಾರ್ ಎಂಬ ವ್ಯಕ್ತಿ ತನ್ನ ಪತ್ನಿ ಸುನೀತಾ ಮತ್ತು ಮಗಳು ಶ್ವೇತಾಳೊಂದಿಗೆ ವಾಸಿಸುತ್ತಿದ್ದ. ಸುನೀತಾಳ ವಯಸ್ಸು ಸುಮಾರು 35 ವರ್ಷ. ಅವರಿಗೆ ಶ್ವೇತಾ ಎಂಬ 18 ವರ್ಷದ ಮಗಳಿದ್ದಳು. ಶಿವಕುಮಾರ್ ಬಟ್ಟೆ ವ್ಯಾಪಾರಿಯಾಗಿದ್ದ. ಆ ವ್ಯಾಪಾರದಿಂದಲೇ ಕುಟುಂಬವನ್ನು ಪೋಷಿಸುತ್ತಿದ್ದ. ಶ್ವೇತಾ ಶಾಲೆಯಲ್ಲಿ ಓದುತ್ತಿದ್ದಳು ಮತ್ತು ಆಕೆಯ ಶಿಕ್ಷಣದ ಖರ್ಚನ್ನು ಶಿವಕುಮಾರ್ ಭರಿಸುತ್ತಿದ್ದ. ಕುಟುಂಬದ ಜೀವನ ಸುಗಮವಾಗಿ ಸಾಗಿತ್ತು. ಶ್ವೇತಾ ಈಗ ದೊಡ್ಡವಳಾಗಿ ತಿಳುವಳಿಕೆಯುಳ್ಳವಳಾಗಿದ್ದಳು. ಆದ್ದರಿಂದ ಸುನೀತಾ ಜಾಸ್ತಿ ಸಮಯ ಶ್ವೇತಾ ಜೊತೆ ಮಲಗುತ್ತಿದ್ದಳು. ಶಿವಕುಮಾರ್ ತನ್ನನ್ನು ಫಿಟ್ ಆಗಿ ಇಟ್ಟುಕೊಳ್ಳುತ್ತಿದ್ದ. ಯುವಕನಂತೆ ಕಾಣಲು ಪ್ರಯತ್ನಿಸುತ್ತಿದ್ದ. ಆತ ಗಳಿಕೆಯ ಜೊತೆಗೆ ತನ್ನ ಮೇಲೂ ಒಳ್ಳೆಯ ಖರ್ಚು ಮಾಡುತ್ತಿದ್ದ. ಫ್ಯಾಷನ್ನಲ್ಲಿ ಇರಲು ಇಷ್ಟಪಡುತ್ತಿದ್ದ. ಸಂಜೆಯಾದಾಗ ಶ್ವೇತಾ ತನ್ನ ತಾಯಿಯೊಂದಿಗೆ ಮಲಗುತ್ತಿದ್ದಳು. ಶಿವಕುಮಾರ್ ತನ್ನ ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ವಿಶ್ರಾಂತಿ ಪಡೆಯುತ್ತಿದ್ದ. ರಾತ್ರಿ 12 ಗಂಟೆಯ ಸುಮಾರಿಗೆ ಶಿವಕುಮಾರ್ ತನ್ನ ಪತ್ನಿ ಸುನೀತಾಳನ್ನು ಎಬ್ಬಿಸುತ್ತಿದ್ದ. ಬಾ, ಸ್ವಲ್ಪ ಕೆಲಸ ಇದೆ, ನನ್ನ ಕೊಠಡಿಯಲ್ಲಿ ಬಂದು ಮಲಗು ಎಂದು. ಆಗ ಶ್ವೇತಾನೂ ಕೆಲವೊಮ್ಮೆ ಎಚ್ಚರವಾಗುತ್ತಿದ್ದಳು. ಆದರೆ ತಂದೆ ತಾಯಿಯನ್ನು ಯಾಕೆ ಕರೆಯುತ್ತಿದ್ದಾರೆ ಎಂದು ಆಕೆಗೆ ಅರ್ಥವಾಗುತ್ತಿರಲಿಲ್ಲ. ಲಕ್ಷ್ಮಿ ಯಾವಾಗಲೂ ಒಂದಿಲ್ಲೊಂದು ನೆಪ ಹೇಳುತ್ತಿದ್ದಳು. ನನಗೆ ಆರೋಗ್ಯ ಸರಿಯಿಲ್ಲ ಎಂದು, ನಾನು ಬರಲಾರೆ ಎಂದು. ಆದರೆ ಶಿವಕುಮಾರ್ ಒತ್ತಾಯಿಸಿ ಆಕೆಯನ್ನು ತನ್ನ ಕೊಠಡಿಗೆ ಕರೆದುಕೊಂಡು ಹೋಗುತ್ತಿದ್ದ. ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಮರುದಿನ ಬೆಳಗ್ಗೆ ಶ್ವೇತಾ ಎದ್ದಾಗ ತನ್ನ ತಾಯಿ ತಂದೆಯ ಕೊಠಡಿಯಿಂದ ಹೊರಬರುವಾಗ ಬಿಚ್ಚಿಕೊಂಡ ಕೂದಲು, ದಣಿದ ಮುಖ, ತೂಗಾಡುವ ನಡಿಗೆಯನ್ನು ಕಾಣುತ್ತಿದ್ದಳು. ಕೆಲವೊಮ್ಮೆ ಸುನೀತಾ ನೇರವಾಗಿ ನಡೆಯಲಾಗದೆ ತಡಬಡಾಯಿಸುತ್ತಿದ್ದಳು. ಇದನ್ನು ಕಂಡ ಶ್ವೇತಾಳ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡವು. ರಾತ್ರಿ ಏನಾಗುತ್ತದೆ? ಯಾಕೆ ತಾಯಿ ಇಷ್ಟು ದಣಿದಂತೆ ಕಾಣುತ್ತಾಳೆ? ಒಂದು ದಿನ ಸುನೀತಾ ತಡಬಡಾಯಿಸುತ್ತಾ ಕೊಠಡಿಯಿಂದ ಹೊರಬಂದಾಗ ಶ್ವೇತಾ ತಾಯಿಯನ್ನು ಕರೆದು ಕೇಳಿದಳು, ಅಮ್ಮ, ಅಪ್ಪ ನಿನಗೆ ಏನು ಮಾಡುತ್ತಾರೆ? ಯಾಕೆ ನಿನಗೆ ನಡೆಯಲು ತೊಂದರೆಯಾಗುತ್ತದೆ? ಕೂದಲು ಗಲೀಜಾಗಿರುತ್ತದೆಯಲ್ಲ? ಶ್ವೇತಾ ಉತ್ತರಿಸಿದಳು, ಮಗಳೇ, ಇದರ ಬಗ್ಗೆ ನೀನು ತಿಳಿಯಬೇಕಿಲ್ಲ. ನೀನು ತಯಾರಾಗಿ ಕಾಲೇಜಿಗೆ ಹೋಗು. ಶ್ವೇತಾ ಶಾಲೆಗೆ ಹೋಗಿ ತನ್ನ ಸ್ನೇಹಿತರೊಂದಿಗೆ ಈ ವಿಷಯವನ್ನು ಹಂಚಿಕೊಂಡಳು. ಸ್ನೇಹಿತರು, ನಿನ್ನ ತಂದೆ ಇಂಗ್ಲಿಷ್ ಚಿತ್ರಗಳಿಗೆ ಒಲವು ಇದೆ, ಹೀಗಾಗಿ ನಿನ್ನ ತಾಯಿಯನ್ನು ಗಟ್ಟಿಯಾಗಿ ಕಾಡುತ್ತಾರೆ ಎಂದು ತಮಾಷೆ ಮಾಡಿದರು. ಆದರೆ ಶ್ವೇತಾಳಿಗೆ ಇದು ಅರ್ಥವಾಗಲಿಲ್ಲ. ಆಕೆ ತನ್ನ ತಾಯಿಯ ದುಃಖಕ್ಕೆ ಕಾರಣವನ್ನು ಕಂಡುಹಿಡಿಯಲು ನಿರ್ಧರಿಸಿದಳು. ಒಂದು ದಿನ ಶ್ವೇತಾ ಮನೆಗೆ ಬಂದಾಗ ಮನೆಯ ಮುಂದೆ ಒಂದು ಕಾರು ನಿಂತಿರುವುದನ್ನು ಕಂಡಳು. ಒಳಗೆ ಹೋದಾಗ ತಾಯಿ ಸುನೀತಾ ಒಬ್ಬ 30 ರಿಂದ 35 ವರ್ಷದ ವ್ಯಕ್ತಿ ವಿನಯದೊಂದಿಗೆ ಮಾತನಾಡುತ್ತಾ ನಗುನಗುತ್ತಾ ಮಾತನಾಡುತ್ತಿದ್ದಳು. ಶ್ವೇತಾ ಕೇಳಿದಳು, ಅಮ್ಮ, ಇವರು ಯಾರು? ಸುನೀತಾ ಹೇಳಿದಳು, ಇವರು ನನ್ನ ಹಳೆಯ ಸ್ನೇಹಿತ. ಮದುವೆಗೂ ಮುಂಚೆ ಒಡನಾಟವಿತ್ತು. ಅವರು ದುಬೈನಿಂದ ಬಂದಿದ್ದಾರೆ. ವಿನಯ್ ಶ್ವೇತಾಳನ್ನು ಒಲವಿನಿಂದ ಕರೆದು, ನನ್ನ ತಾಯಿಯಂತೆ ನೀನು ಇನ್ನೂ ಸುಂದರಿಯಾಗಿದ್ದೀಯಾ ಎಂದ. ಆದರೆ ಶ್ವೇತಾಳಿಗೆ ಇದು ಸ್ವಲ್ಪ ವಿಚಿತ್ರವೆನಿಸಿತು. ವಿನಯ್ ಊಟ ಮಾಡಿ ಹೊರಟು ಹೋದ. ಸುನೀತಾ ಶ್ವೇತಾಳಿಗೆ ಇದರ ಬಗ್ಗೆ ನಿನ್ನ ತಂದೆಗೆ ಹೇಳಬೇಡ, ಇಲ್ಲವಾದರೆ ಜಗಳವಾಗುತ್ತದೆ ಎಂದಳು. ರಾತ್ರಿ 11 ಗಂಟೆಗೆ ಶಿವಕುಮಾರ್ ಶ್ವೇತಾಳನ್ನು ಎಬ್ಬಿಸಲು ಬಂದಾಗ ಆಕೆ ಸಲೀಸು ಹೇಳಿ ತಪ್ಪಿಸಿಕೊಂಡಳು. ಆದರೆ ಶಿವಕುಮಾರ್ ಒತ್ತಾಯಿಸಿ ಆಕೆಯನ್ನು ತನ್ನ ಕೊಠಡಿಗೆ ಕರೆದುಕೊಂಡು ಹೋದ. ಮರುದಿನ ಸುನೀತಾ ತಡಬಡಾಯಿಸುತ್ತಾ ಹೊರಬಂದಾಗ ಶ್ವೇತಾ ಮತ್ತೆ ಕೇಳಿದಳು, ಅಮ್ಮ, ಏನಾಗುತ್ತದೆ? ಸುನೀತಾ, ನಿನ್ನ ತಂದೆ ನನ್ನನ್ನು ಕಾಡುತ್ತಾರೆ, ಹೊಡೆಯುತ್ತಾರೆ, ಇದು ನಮ್ಮ ಒಳಗಿನ ವಿಷಯ ಎಂದಳು. ಇದನ್ನು ಕೇಳಿ ಶ್ವೇತಾ ತನ್ನ ತಂದೆಯ ಮೇಲೆ ಕೋಪಗೊಂಡಳು. ಮತ್ತೊಂದು ದಿನ ಶ್ವೇತಾ ಶಾಲೆಯಿಂದ ಬರುವಾಗ ದುಬೈನ ವಿನಯನ ಕಾರಿನಲ್ಲಿ ಮನೆಗೆ ಬಂದಳು. ವಿನಯ್ ಶ್ವೇತಾಳಿಗೆ, ನಿನ್ನ ತಾಯಿಯನ್ನು ನಾನು ಮದುವೆಯಾಗಬೇಕಿತ್ತು, ಆದರೆ ನಿನ್ನ ತಂದೆಯೊಂದಿಗೆ ಮದುವೆಯಾಯಿತು. ಆತ ಆಕೆಯನ್ನು ಕಾಡುತ್ತಾನೆ ಎಂದು ಶ್ವೇತಾಳನ್ನು ತನ್ನ ತಂದೆಯ ವಿರುದ್ಧ ಎತ್ತುಕಟ್ಟಿದ್ದ. ಶ್ವೇತಾ ಗೊಂದಲಕ್ಕೊಳಗಾದಳು. ಶ್ವೇತಾ ಸತ್ಯವನ್ನು ಕಂಡುಹಿಡಿಯಲು ನಿರ್ಧರಿಸಿ ಒಂದು ದಿನ ಮಾರುಕಟ್ಟೆಯಿಂದ ನಿದ್ದೆಯ ಮಾತ್ರೆ ತಂದು ತಾಯಿಯ ಆಹಾರದಲ್ಲಿ ಬೆರೆಸಿದಳು.
ಸುನೀತಾ ತಕ್ಷಣವೇ ಮಲಗಿದಳು. ಶ್ವೇತಾ ತನ್ನ ತಂದೆಯ ಕೊಠಡಿಯಲ್ಲಿ ಮಲಗಿದಳು. ರಾತ್ರಿ ಶಿವಕುಮಾರ್ ಶ್ವೇತಾಳನ್ನು ಎಬ್ಬಿಸಲು ಪ್ರಯತ್ನಿಸಿದಾಗ ಆಕೆ ಎದ್ದಿರಲಿಲ್ಲ. ಆತ ತನ್ನ ಕೊಠಡಿಗೆ ಬಂದಾಗ ಶ್ವೇತಾಳನ್ನೇ ಸುನೀತಾ ಎಂದು ಭಾವಿಸಿ ಆಕೆಯೊಂದಿಗೆ ಮಾತನಾಡಿದ. ನಾನು ಯಾಕೆ ನಿನ್ನನ್ನು ಕಾಡುತ್ತೇನೆ? ನಾನು ಎಲ್ಲವನ್ನು ನಿನಗಾಗಿ ಮಾಡುತ್ತಿದ್ದೇನೆ. ಆದರೂ ಯಾಕೆ ಜಗಳ ಎಂದು. ಶ್ವೇತಾ ತನ್ನ ತಂದೆಯ ಈ ಮಾತುಗಳನ್ನು ಕೇಳಿ ಆತ ಒಳ್ಳೆಯವನೆಂದು ತಿಳಿದಳು. ಮರುದಿನ ಸುನೀತಾ ಮನೆಯಲ್ಲಿ ಇರದೇ ಇರುವಾಗ ವಿನಯ್ ಬಂದ. ಆತ ಶ್ವೇತಾಳೊಂದಿಗೆ ಶಿವಕುಮಾರರಿಂದ ವಿಚ್ಛೇದ ಪಡೆಯಲು ಒತ್ತಾಯಿಸಿದ. ಶ್ವೇತಾ ಇದನ್ನು ಕಾಲೇಜಿನ ಬಂದು ಕಿಟಕಿಯಲ್ಲಿ ಕೇಳಿ ತಾಯಿಯ ದ್ರೋಹವನ್ನು ಅರಿತಳು. ಸುನೀತಾ ಮತ್ತು ವಿನಯ್ ರೊಮ್ಯಾನ್ಸ್ ತೊಡಗಿದ್ದನ್ನು ಶ್ವೇತಾ ಕಂಡಳು. ಇದರ ಜೊತೆಗೆ ಅವರಿಬ್ಬರ ಚೀರಾಟ ಹಾರಾಟದ ಮಧ್ಯೆಯೂ ಅವರ ಕಾಮವನ್ನು ಕಂಡಳು. ಕೋಪಗೊಂಡ ಶ್ವೇತಾ ವಿನಯ್ನನ್ನು ಮನೆಯಿಂದ ಹೊರಹಟ್ಟಿದಳು ಮತ್ತು ತಾಯಿಯನ್ನು ಎದುರಿಸಿದಳು. ಸುನೀತಾ ತನ್ನ ಹಳೆಯ ಪ್ರೀತಿಯ ಕಥೆಯನ್ನು ಹೇಳಿದಳು. ನಾನು ಆತನನ್ನು ಪ್ರೀತಿಸುತ್ತಿದ್ದೆ, ಆದರೆ ನಿನ್ನ ತಂದೆಯೊಂದಿಗೆ ಮದುವೆಯಾಯಿತು ಎಂದಳು. ಶ್ವೇತಾ ತನ್ನ ತಂದೆಗೆ ಎಲ್ಲವನ್ನು ತಿಳಿಸಿದಳು. ಶಿವಕುಮಾರ್, ನನಗೆ ಎಲ್ಲವೂ ಗೊತ್ತು. ನಿನ್ನ ತಾಯಿ ಈ ಹಿಂದೆಯೂ ಆತನನ್ನು ಭೇಟಿಯಾಗುತ್ತಿದ್ದಳು, ಆದರೆ ಕುಟುಂಬದ ಒಡನಾಟಕ್ಕಾಗಿ ನಾನು ಕ್ಷಮಿಸಿದ್ದೆ ಎಂದ. ಸುನೀತಾ ತನ್ನ ತಪ್ಪನ್ನು ಒಪ್ಪಿಕೊಂಡು ಇನ್ನು ಮುಂದೆ ವಿನಯನನ್ನು ಭೇಟಿಯಾಗುವುದಿಲ್ಲ ಎಂದು ಭರವಸೆ ನೀಡಿದಳು. ಶಿವಕುಮಾರ್ ಆಕೆಯನ್ನು ಮತ್ತೊಮ್ಮೆ ಕ್ಷಮಿಸಿದ. ಕುಟುಂಬ ಸಂತೋಷದಿಂದ ಜೀವನ ನಡೆಸಿತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.